Hello, welcome back to my YouTube channel. Hi guys, Hi guys, welcome welcome to to my my YouTube channel. YouTube channel. Where are you going, Mama? I am going to train. Train? Tirupati, Mama. You going to Tirupati? Yes. ಹೌದು, ನಾವು ಈಗ ತಿರುಪತಿ ಹೋಗ್ತಾ ಇದ್ದೀವಿ. ಪಾಲ್ಕಡಲ ಕರೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಅಂತ ಹೇಳ್ತಾ ಶ್ರೀನಿವಾಸನ ಒಂದು ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳು ತುಂಬ ಟ್ರೈನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಅವಳಿಗೆ ತಿರುಪತಿಗೆ ಹೋಗ್ತಾ ಇರೋದು ಖುಷಿ ಆಗ್ತಾಯಿದೆ. ಅಂದರೆ ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಲ್ಲ, ಇದೇ ಫಸ್ಟ್ ಟೈಮ್ ನಾವು ಎಲ್ಲ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಸೇರಿ ನಾನು ತಿರುಪತಿಗೆ ಹೋಗ್ತಾ ಇರೋದು. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನಮ್ಗೆ ಅಲ್ಲಿ ಹೋಗಿ ಏನು ಮಾಡಬೇಕು, ಏನು ಹೇಗೆ ಅಥವಾ ಏನೂ ಗೊತ್ತಿಲ್ಲ, ಆದರೂ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಟ್ರೈನಲ್ಲಿ ಹೋಗಬೇಕಾದ್ರೆ ಊಟಕ್ಕೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಮನೆಯಲ್ಲಿ ಪಲಾವು, ಚಪಾತಿ, ಎಲ್ಲ ರೊಟ್ಟಿ, ಮಂಡಕ್ಕಿ ಏನೇನು ನಮ್ಗೆ ಬೇಕು ಅಲ್ಲಿ ತಿನ್ನೋ ಐಟಮ್ಸ್ ಅದನ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಯಾಕಂದರೆ ತುಂಬ ಏನು ಅಲ್ಲಿ ಅಷ್ಟೊಂದು ಚೆನ್ನಾಗಿರಲ್ವಲ್ಲ ಟ್ರೈನಲ್ಲಿ ಊಟ, ಅದಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ಸಾನು ಈಗ ಚಿಪ್ಸ್ ತಿನ್ಕೊತ ಮಜಾ ಮಾಡ್ತಾಯಿದ್ದಾಳೆ. ಎಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನಾವು ಎಲ್ಲ ನೇಚರ್ ನೋಡಿಕೊಂಡು ಹೋಗ್ತಾಯಿದ್ವಿ. ಗೋವಾಲಿಂದ ನಾವು ತಿರುಪತಿಗೆ ಹೋಗ್ತಾಯಿದ್ವಿ. ಹಾಗೆ ನೋಡ್ಕೊತ ನನ್ನ ಮಗಳು ಕೂಡ ತುಂಬ ಕ್ಯೂಟಾಗಿ ಮಾತಾಡ್ಕೊಂಡು ಚಿಪ್ಸ್ ತಿನ್ಕೊಂಡು, ಅವಳಿಗೂ ಒಂದು ಏನೋ ಹೊಸ ಅನುಭವ ಇದು. ನನಗೂ ಕೂಡ ತುಂಬ ಖುಷಿಯಾಯಿತು ಹೋಗ್ತಾ ಇರೋದೆಲ್ಲ ನಮ್ಮ ಫ್ಯಾಮ್ಲಿ ಅಷ್ಟು ಸೇರಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾನು ಕೂಡ ತುಂಬ ಎಂಜಾಯ್ ಮಾಡ್ಕೊತ ಹೋದ್ವಿ ಎಲ್ಲರೂ. ಹಾಗೆ ನನ್ನ ಮಗಳು ಏನೇನೋ ಪೋಸ್ನ ಕೊಡ್ತಾ ಇದ್ದಾಳೆ ಈಗ. ನೋಡ್ರಿ, ಇಲ್ಲಿ ನಾನು ಫೋಟೋ ಹೊಡಿತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡೆಲ್ ಟೈಪು ಎಲ್ಲ ಪೋಸ್ನ ಕೊಡ್ತಾ ಇದ್ದಾಳೆ. ಅದೇ ಫ್ಯೂಚರ್ ಮಾಡೆಲ್ ಆಗಕ್ಕೆ ರೆಡಿ ಆಗತ್ತಾಳೆ ಈಗ ನಮ್ಮ ಸಾನ್ವಿ. ಆಗಲಿ ದೇವ್ರು ಏನಾದರೂ ಒಂದು ಮಾಡಲಿ, ಅವಳು ಮಾಡೋದು ನೋಡಿ ಅದನ್ನು. ಹಾಗೆ ತಿರುಪತಿ ಸ್ಟೇಷನ್ ಬಂತು. ಅಲ್ಲೇ ಶ್ರೀನಿವಾಸ ಕಾಂಪ್ಲೆಕ್ಸಿಗೆ ಹೋಗಿ ಟಿಕೆಟ್ ತೆಗ್ಸೋಕೆ ಹೋದ್ವಿ. ರಶ್ ಇತ್ತು. ಹಾಗೆ ನಾವು ಪದ್ಮಾವತಿ ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಪದ್ಮಾವತಿ ಟೆಂಪಲಿಗೆ ಬಂದ್ವಿ. ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಈಗ ಒಂದು ಆಟೋ ಹಿಡ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ವಿ. ಆಟೋನು ಬಂತು. ನಾವು ಎಲ್ಲ ಆಟೋಕ್ಕೆ ಹತ್ಕೊಂಡು ಸೀದಾ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ತಿರುಪತಿಲಿ ಅಂದರೆ 2 ಆಪ್ಷನ್ ಇದಾವೆ ನಮಗೆ, ಶ್ರೀವರಿ ಮತ್ತು ಅಲಿಪಿರಿ ಅಂತ 2 ಆಪ್ಷನ್ ಇದೆ ಬೆಟ್ಟ ಹತ್ತೋದಕ್ಕೆ. ನಾವು ಹೋಗ್ತಾ ಇರೋದು ಅಲಿಪಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಜನರು ಅಲ್ಲೇ ಹೋಗೋದು, ಹಾಗಾಗಿ ನಾವು ಅಲ್ಲೇ ಹೋಗ್ತಿದ್ದೀವಿ. 3550 ಮೆಟ್ಲನ್ನ ಹತ್ತಬೇಕು ಅಲಿಪಿರಿ ಒಳಗೆ. ಶ್ರೀವರಿ ಒಳಗೆ ಅಂದರೆ 2550 ಮೆಟ್ಲ ಅಲ್ಲಿದ್ದಾವಂತೆ. ನಾವು ಚೂಸ್ ಮಾಡ್ಕೊಂಡಿರೋದು 3550 ಮೆಟ್ಲನ್ನ ಚೂಸ್ ಮಾಡ್ಕೊಂಡು ನಮ್ಮ ಸಾನ್ವಿ ಅಲ್ಲೇ ಸ್ಟಾರ್ಟ್ ಮಾಡಿದ್ಲು. ದೇವರಿಗೆ ನಮಸ್ಕಾರ ಮಾಡಿ ನಾವು ಹೋಗ್ತಾಯಿದ್ವಿ. ಈ ಥರ ಗಾಳಿ ಗೋಪುರಗಳು ಬರ್ತಾವೆ ನಡಕ್ಕೆ ಹೊರಟ್ವಿ. ಹಾಗೆ ನಮ್ಮ ಮಮ್ಮಿ ಅವರೆಲ್ಲರೂ ಬರೋಕ್ಕೆ ಚಾಲೂ ಮಾಡಿದರು. ನಾವು ದೇವರಿಗೆಲ್ಲ ನಮಸ್ಕಾರ ಮಾಡಿ ನಾಮ ಬಳ್ಕೊಂಡು ಎಲ್ಲರೂ ಹತ್ತಕ್ಕೆ ಚಾಲೂ ಮಾಡಿದ್ವಿ. ಅಲ್ಲೇ ಒಂದು 10 ಮೆಟ್ಲು ಹತ್ತೋ ಅಷ್ಟರಲ್ಲಿ ನಮಗೂ ಸ್ವಲ್ಪ ಸುಸ್ತಾದಂಗೆ ಆಯಿತು. ಬಟ್ ಆದರೂ ಪರವಾಗಿಲ್ಲ, ನೋಡೋಣ ದೇವರಿಗೆ ಗೋವಿಂದ ಅಂತ ಹೇಳಿ ನಾವು ಹತ್ತಕ್ಕೆ ಚಾಲೂ ಮಾಡಿದ್ವಿ. ಹಾಗೆ ನಮ್ಮ ಮಮ್ಮಿ, ನಮ್ಮ ತಂಗಿ ಅವರೆಲ್ಲರೂ ಚಾಲೂ ಮಾಡ್ತಾಯಿದ್ದಾರೆ ಹತ್ತೋದಕ್ಕೆ. ಹಾಗೆ ಆಗಲೇ ನಾವು ಮುಟ್ಟೇ ಬಿಟ್ವಿ. 500 ಮೆಟ್ಲನ್ನ ಕಂಪ್ಲೀಟ್ ಮಾಡೇ ಬಿಟ್ವಿ. ಅಲ್ಲೊಂಥರ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಅದು ಹತ್ತೋವಾಗ ಸುಸ್ತಾಗೋದು ಮತ್ತಂದರೆ ನಮ್ಮದು ಎದೆ ಬಡ್ತ ನಮ್ಮ ಕಿವಿಗೆ ಡಬ್ ಅನ್ನೋ ಬಡ್ತ ನಮಗೆ ಕೇಳಿಸೋದು, ಅದೆಲ್ಲ ಒಂಥರ ಏನೋ ಆಗುತ್ತಾ ಇಲ್ಲ ನಮ್ಗೆ ಅನ್ನೋ ಲೆವೆಲಿಗೆ ಆಗ್ತಾರೆ ಎಲ್ಲರೂ. ಆದರೂ ಕೂಡ ಆ ದೇವರು ಒಂದು ಶಕ್ತಿ ಏನಪ್ಪ ಅಂದರೆ ಎಷ್ಟು 3550 ಮೆಟ್ಲನ್ನ ಅಂದರೆ 12 ಕಿಲೋಮೀಟ್ರ್ ನಾವು ಬರೀ ಮೆಟ್ಲನ್ನೇ ಹತ್ತಬೇಕು. ಸ್ವಲ್ಪ ಸಾದಾ ಬರುತ್ತೆ ಸ್ವಲ್ಪ ಅಡ್ಡಾಡೋದಕ್ಕೆ, ಆದರೆ ಅಷ್ಟು ವಯಸ್ಸಾದವರು ಮತ್ತಂದರೆ ಏನೋ ಕಾಲದು ಬಿದ್ದವರು ಎಲ್ಲರೂ ಹತ್ತಾರೆ ಈ ಮೆಟ್ಲನ್ನ.
ಫ್ರೀ ಲಾಕರ್ನಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಅವತ್ತೊಂದಿನ ನೈಟ್ ಮಲ್ಕೊಂಡ್ವಿ. ಯಾಕಂದರೆ ತುಂಬ ಕಾಲು ನೋವು ಅದೆಲ್ಲ ಬಂದಿತ್ತಲ್ವ, ಹಾಗಾಗಿ ಅಲ್ಲೇ ಮಲ್ಕೊಂಡ್ವಿ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮಾರಿ ತೊಗೊಂಡು ಅದೇ ಡ್ರೆಸ್ ಮೇಲೆ ಇಲ್ಲಿ ತಿರುಮಲದೊಳಗಿರ್ತಕ್ಕಂಥ ಮೇನ್ ದೇವಸ್ಥಾನಕ್ಕೆ ನಾವು ಬಂದ್ವಿ. ಅಲ್ಲಿ ಹೊಂಡ ಇದೆ, ಒಂದು ದೇವ್ರ ಹೊಂಡ ಇದೆ. ಆ ದೇವ್ರ ಹೊಂಡದಲ್ಲಿ ಏನೋ ಜಳಕ ಮಾಡಿ ಆಮೇಲೆ ನಾವು ವರಹಸ್ವಾಮಿನ ನಾವು ದರ್ಶನ ಮಾಡ್ಕೋಬೇಕಂತೆ. ಅಂದರೆ ಬಾಲಾಜಿನ ದರ್ಶನ ಮಾಡೋಕ್ಕಿಂತ ಮೊದಲೇ ನಾವು ಹೊಂಡದಲ್ಲಿ ಜಳಕ ಮಾಡಿ ವರಹಸ್ವಾಮಿಗೆ ದರ್ಶನ ಮಾಡಿದರೆ ಮಾತ್ರ ನಾವು ಬೇಡ್ಕೊಂಡಿದ್ದೆಲ್ಲ ಆಗೋದಂತೆ. ಮಾಡಿಕೊಂಡು ನಾವು ವರಹಸ್ವಾಮಿನ ದರ್ಶನ ಮಾಡೋಕ್ಕೆ ಹೊಂಟ್ವಿ. ಜಳಕ ಮಾಡಿ ಎಲ್ಲ ರೆಡಿಯಾಗಿ ಅಲ್ಲಿ ನಾಮ ಹಾಕ್ತಾಯಿದ್ರು, ಗೋವಿಂದ ನಾಮನ. ನಾವು ಕೂಡ ಎಲ್ಲರೂ ಸಾಲಾಗಿ ಹಾಕಿಸ್ಕೊಂಡ್ವಿ. ನಮ್ಮ ಸಾನ್ವಿಗೂ ಅದೊಂಥರ ಹೊಸದು, ಅದು ಅವಳು ಎಕ್ಸೈಟ್ ಭಾಳ ಆಗಿದ್ಲು ಹಚ್ಚಿಸ್ಕೊಳ್ಳೋದಕ್ಕೆ. ಎಲ್ಲ ಹಚ್ಚಿಸ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಳು ನಮ್ಮ ಸಾನ್ವಿನೂ. ಎಲ್ಲ ನಮ್ಮ ತಮ್ಮ, ನಮ್ಮ ತಂಗಿ, ಅಪ್ಪಾಜಿ ಅವರೆಲ್ಲರೂ ಹಾಕಿಸ್ಕೊಂಡ್ವಿ ನಾವು. ಹಾಗೆ ಲೈನ್ ಹಚ್ಚಿದ್ವಿ ನಾವು, ಹಾಕಿಸ್ಕೊಂಡು ನಾನು ಕೂಡ ಹಾಕಿಸ್ಕೊಂಡು ನಮ್ಮ ಸಾನೂ ಏನೇನೋ ಮಾತಾಡ್ತಾ ಇದ್ಲು. ಹಾಗೆ ಏನೇನೋ ಪೋಸ್ ಕೊಡೋದು, ಹಾಗೆ ಹಿಂಗೆ ಅಂತ ಮಾತಾಡೋದು. ನಮ್ಮ ತಮ್ಮ ಫಸ್ಟ್ ಟೈಮು, ಅವರೆಲ್ಲ ಗೋವಾದಲ್ಲಿ ಬೆಳೆದವರು. ಇದೆಲ್ಲ ದೇವ್ರ ದರ್ಶನಕ್ಕೆ ಹೊಂಟ್ವಿ ಈಗೆಲ್ಲರೂ. ತುಂಬ ರಶ್ ಇತ್ತು. ಬೆಳಗ್ಗೆ ಇದು ನಾವು 8:30 ಹಿಂಗಾಗಿತ್ತು ಅನಿಸುತ್ತೆ. ಆವಾಗಲೇ ಲೈನ್ ಹಚ್ಚಿದ್ವಿ. ಆವಾಗಲೇ ಅಷ್ಟು ಜನ ಆಗಲೇ ಬಂದುಬಿಟ್ಟಿದ್ರು. 4 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತಂತೆ. 4 ಗಂಟೆಗೆಲ್ಲ ಜನ ರೆಡಿಯಾಗಿ ಬಂದುಬಿಡ್ತಾರೆ. ವರಹಸ್ವಾಮಿ ದೇವಸ್ಥಾನದ ಲೈನು ತುಂಬ ಇಷ್ಟಿದೆ ಅಂದಮೇಲೆ ಇನ್ನು ಬಾಲಾಜಿ ನೋಡೋಕೆ ಹೋದರೆ ಎಷ್ಟಿರ್ಬೋದು ಅಂತಂದು ಅಲ್ಲೇ ಗೊತ್ತಾಯ್ತು ನಮಗೆ. ನಾವು ಕೂಡ ದೇವ್ರ ದರ್ಶನ ಮಾಡಲೇಬೇಕು ಅಂತ ಹೇಳಿ ಲೈನ್ ಹಚ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ನಾವು ಅಲ್ಲೇ ಬಾಲಾಜಿ ದೇವಸ್ಥಾನದ ಮುಂದಿರ್ತಕ್ಕಂಥ ಹನುಮಂತ ದೇವ್ರನ್ನ ನಾವು ನೋಡೋಕ್ಕಂತ ಹೋದ್ವಿ. ಯಾಕಂದರೆ ನಾವು ನೈಟು ಹೋಗ್ಬೇಕಂತ ಮಾಡಿದ್ವಿ ಬಾಲಾಜಿ ದೇವ್ರನ್ನ. ಹಾಗಾಗಿ ನಾವು ಇವತ್ತು ಶನಿವಾರನೂ ಇತ್ತು. ಹಾಗಾಗಿ ನಾವು ಹನುಮಪ್ಪನ ಮೊದಲು ಭೇಟಿಯಾಗೋಣ ಅಂತ ಹೇಳಿ ಆವತ್ತು ಹನುಮಪ್ಪನ ಮುಂಚೆ ನಾವು ಎಲ್ಲ ದೇವ್ರಿಗೆ ಹೂವು ಅದನ್ನೆಲ್ಲ ತೊಗೊಂಡು ದೇವ್ರಿಗೆ ಹೋದ್ವಿ. ಹಾಗೆ ನಮ್ಮ ಕಾವ್ಯನೂ ವಿಡಿಯೋ ಮಾಡಿದ್ಲು ಸ್ವಲ್ಪ. ಅಲ್ಲೆಲ್ಲ ಇದೇ ಮೇನ್ ದೇವಸ್ಥಾನ ಎಲ್ಲ ಹೋದ್ವಿ, ದೇವ್ರನ್ನ ನೋಡ್ಕೊಂಡ್ವಿ. ಹನುಮಪ್ಪನ ಇದೇ ಮೇನ್ ದೇವರು. ಅಲ್ಲಿ ಒಂದು ಮದುವೆ ಆಗ್ತಾಯಿತ್ತು, ಲವ್ ಮ್ಯಾರೇಜ್ ಅನಿಸುತ್ತೆ. ಯಾರೂ ಇರಲಿಲ್ಲ, ಇಬ್ಬರೇ ಒಂದು ಗಂಡ ಒಂದು ಹೆಣ್ಣು ಇಬ್ಬರು ಸೇರಿ ಮದುವೆ ಆಗ್ತಾಯಿದ್ರು. ತುಂಬ ಜನ ಇಲ್ಲಿ ಮದುವೆ ಆಗ್ತಾರೆ. ನಿತ್ಯ ಕಲ್ಯಾಣ ನಡೆಯುತ್ತಂತೆ ಇಲ್ಲಿ, ಶ್ರೀನಿವಾಸ ಕಲ್ಯಾಣ. ಸೊ ಹಾಗಾಗಿ ಇಲ್ಲೆಲ್ಲ ಡೈಲಿ ಮದುವೆಗಳಾಗ್ತಾವಂತೆ. ಅವರೆಲ್ಲ ಚೂಡಿದಾರದಲ್ಲೇ ಊಟ ಬಟ್ಟೆಯಲ್ಲೇ ಬಂದಿದ್ದಾರೆ, ಮದುವೆ ಆಗ್ತಾರೆ. ಹೇಗೆ ಇರಲಿ, ಚೆನ್ನಾಗಿರಲಿ ಅಂತ ಹೇಳ್ತಾ ನಾವು ನಮ್ಮ ಕಾವ್ಯ ರಿಯಾಕ್ಷನ್ ನೋಡಿ ಎಲ್ರಿಗೂ ರಿಯಾಕ್ಷನ್ ಬೇರೆಯೇ ಇದೆ. ಯಾಕಂದರೆ ಅವರೆಲ್ಲ ರೆಡಿಯಾಗಿರಲಿಲ್ಲ, ಏನಿಲ್ಲ, ಊಟ ಬಟ್ಟೆಯಲ್ಲೇ ಮದುವೆ ಆಗ್ತಾಯಿದ್ರು. ನಮ್ಮ ಸಾನ್ವಿಗೆ ಪಿಸ್ತೂಲ್ ಕೊಡಿಸಿದ್ಲು ನಮ್ಮ ಮಮ್ಮಿ. ಅದ್ರ ಕೊಟ್ಟಾಗ ಟೆನ್ಷನ್ ಇಲ್ದಂಗೆ ಆಟ ಆಡ್ತಾಯಿದ್ಲು ನಮ್ಮ ಸಾನ್ವಿ. ಹಾಗೆ ನಾವೆಲ್ಲ ದೇವ್ರನ್ನ ನೋಡಿಕೊಂಡು, ಮದುವೆನ ನೋಡಿಕೊಂಡು ಅಲ್ಲೇ ಕೆಳಗೆ ಒಂದು ದೇವ್ರದ ಸ್ಟ್ಯಾಚು ಇತ್ತು, ವೆಂಕಟರಮಣ ಸ್ವಾಮಿದು. ಅಲ್ಲಿ ಹೋಗ್ಬೇಕಂತ ನೋಡ್ತಾಯಿದ್ವಿ. ಮದುವೆ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ನಿಂತ್ಕೊಂಡು ನೋಡಾಕತ್ತಿದ್ವಿ. ವೆಂಕಟರಮಣ ಸ್ವಾಮಿಯವರ ಒಂದು ಮೂರ್ತಿನ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಭಕ್ತಾದಿಗಳೆಲ್ಲ ಅಲ್ಲಿ ಒಂದು ಛತ್ರನ ಮಾಡ್ದಂಗೆ ಮಾಡಿದ್ದಾರೆ. ಎಲ್ಲರೂ ಅಲ್ಲೇ ಇರೋದು. ಜನ ಜಾಸ್ತಿ ಯಾರು ಏನು ಫ್ರೀ ಲಾಕರ್ನಲ್ಲಿ ಮತ್ತು ರೂಮ್ಸ್ ಸಿಗದೇ ಇರೋರು ಅವರೆಲ್ಲ ಅಲ್ಲೇ ಮಲಗಿರ್ತಾರೆ ಎಲ್ಲರೂ. ಈ ದೇವ್ರ ಮುಂದೆನೇ ಒಂದು ಛತ್ರ ಇದೆ, ಅಲ್ಲೇ ಎಲ್ಲರೂ ಜನ ಮಲ್ಗೋದು. ನೋಡಿ ಇಲ್ಲಿದಿರಲ್ಲ, ಇದೆಲ್ಲ ಒಂದು ದೊಡ್ಡ ಛತ್ರ. ಇದೆಲ್ಲ ಕುಂದ್ರೋದಕ್ಕೆ ಜನಕ್ಕೆ, ಮತ್ತು ಫ್ರೀ ಲಾಕರ್ಸ್ ಇಲ್ದವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ. ಎಲ್ಲರೂ ನೈಟೆಲ್ಲ ಇಲ್ಲೇ ಮಲಗ್ತಾರೆ ಕೆಲವೊಂದಷ್ಟು ಜನ. ಎಲ್ಲ ತುಂಬ ಚೆನ್ನಾಗಿದೆ ಫೆಸಿಲಿಟಿ ಮಾತ್ರ. ಇಲ್ಲಿ ನೋಡಿ ಇಲ್ಲೊಂದು ಮದುವೆ ಆಗಿರೋ ಜೋಡಿ ಬಂತು. ತುಂಬ ಜನ ಸಿಕ್ಕರು ನಮಗೆ ಮದುವೆ ಆಗಿರೋ ಹೊಸ ಜೋಡಿಗಳನ್ನ ನೋಡೋದಕ್ಕೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ನೀರಿನ ವ್ಯವಸ್ಥೆ ಮಾತ್ರ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಸ್ವಲ್ಪನೂ ಇದು ಏನು ಗಲೀಜಿರಲಿಲ್ಲ. ಇದು ಕೂಡ ಒಂದು ಅಲ್ಲಿ ನೋಡ್ತಕ್ಕಂಥ ಒಂದು ಆಕಾಶಗಂಗಾ ಅಂತಂದು ಹೇಳಿ ಒಂದು ಪ್ಲೇಸ್ ಇದು ಅಲ್ಲಿ ದೇವ್ರದ್ದು. ನಾವೆಲ್ಲ ಇನ್ನೂ ಹಲವಾರು ಪ್ಲೇಸಸ್ಗಳನ್ನ ನೋಡಿದ್ವಿ, ಬಟ್ ನಮಗೆ ತುಂಬ ಸುಸ್ತಾಗಿತ್ತು ಅಡ್ಡಾಡಿ. ಹಾಗಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 5 ಗಂಟೆಗೆ ನಾವು ದರ್ಶನ
ಇದು ಬೆಳಿಗ್ಗೆ 5 ಗಂಟೆಗೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ತಿರುಪತಿದ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಹೊರಗಡೆ ಬಂದ್ವಿ. ಸಾಯಂಕಾಲ 7 ಗಂಟೆಗೆ ಒಳಗೆ ಹೋದವರು ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀವಿ ನಾವು. ಇದು 5 ಗಂಟೆಯಲ್ಲಿ ಒಂದು ತಿಮ್ಮಪ್ಪನ ಒಂದು ಪೂಜೆ ಬೆಳಗಿನ ಜಾವ ಪೂಜೆ ನಡೀತಾ ಇತ್ತು. ಆವಾಗ ಪಾಲ್ಕಿ ನಡೀತಾವಲ್ಲ ದೇವ್ರದ್ದು, ಆ ಥರ ಇದು ಪಾಲ್ಕಿ ಸೇವೆ ಮಾಡ್ತಾಯಿದ್ರು. ಅದೊಂದು ಸಿಕ್ಕಿದ್ದು ನಮಗೆ ಭಾಗ್ಯನೇ ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಜನಕ್ಕೆ ಅದು ಸಿಗಲ್ವಂತೆ ನೋಡೋಕ್ಕೆ. ನಮಗೆ ತುಂಬ ಸಿಕ್ಕಿದ್ದು ಚಲೋ ಅನ್ನಿಸ್ತು. ಆದರೆ ನಮಗೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೈಟು ನಾನು ಮಗು ಎತ್ಕೊಳ್ಳೋದ್ರಿಂದ ನೈಟ್ ನಾವು ಹೆಂಗೆ ಕ್ಯೂ ಹಚ್ಚಿದ್ವಿ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದನ್ನೆಲ್ಲ ಮಾಡಿ ಹಾಕ್ತೀನಿ. ಬಟ್ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಇದು ದೇವರು ತಿರುಪತಿ ತಿಮ್ಮಪ್ಪನ ಒಂದು ಬಂಗಾರದ ಮೂರ್ತಿ. ಇದು ಎಲ್ಲ ಲಕ್ಷ್ಮಿ ಮತ್ತಂದರೆ ಪದ್ಮಾವತಿ ಇಬ್ಬರು ಇರೋವಂಥ ಒಂದು ಮೂರ್ತಿನ ಒಂದು ಪಾಲ್ಕಿ ಸೇವೆನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ ನೋಡಿ. ನಾವು ಇದನ್ನು ಎಲ್ಲ ಮುಗಿಯೋ ಅಷ್ಟರಲ್ಲಿ ಅದು ಆಲೆ ಬೆಳಗಾಗಿತ್ತು. 6 ಗಂಟೆ 7 ಗಂಟೆ ಆಯಿತು. ಆಮೇಲೆ ನಾವೆಲ್ಲ ಈ ದೇವಸ್ಥಾನದ್ದೆಲ್ಲ ನೋಡಿಕೊಂಡು ನಾವು ದರ್ಶನ ಮಾಡಿದ್ವಿ. ಎಲ್ಲರಿಗೂ ತೋರಿಸ್ತಾರೆ ದೇವ್ರನ್ನ. ಒಬ್ಬೊಬ್ಬರು ಎಲ್ಲ ಕಡೆಯೂ ಎಲ್ಲರೂ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಅದೊಂಥರ ನೋಡೋಕ್ಕೆ ಅಷ್ಟು ಚಂದ. ಬೆಳಗಿನ ಜಾವ 8 ಗಂಟೆ ನಾಷ್ಟ ಮುಗಿಸ್ಕೊಂಡು ರೂಮ್ ವಾಪಸ್ಸು ರೆಡಿಯಾಗಿ ನಾವು ಮೇನ್ ಎಂಟ್ರೆನ್ಸಲ್ಲಿರೋ ಅಂಥ ತಿರುಪತಿ ತಿಮ್ಮಪ್ಪನ ಒಂದು ಮೂರ್ತಿನ ನೋಡಿಕೊಂಡು ಅಲ್ಲಿ ತುಂಬ ಜನ ಇದ್ದು. ನಾವು ಸ್ಟಾರ್ಟಿಂಗ್ ಏನೂ ನೋಡಿರಲಿಲ್ಲ, ನಮಗೇನು ಗೊತ್ತಿರಲಿಲ್ವಲ್ಲ. ಸೊ ಹಾಗಾಗಿ ನಮಗೇನು ಗೊತ್ತಿರಲಿಲ್ಲ. ಹಾಗಾಗಿ ಲಾಸ್ಟಾಗಿ ನೋಡಕತ್ತಿದ್ವಿ. ಎಲ್ಲ ಇದು ತಿರುಮಲ, ಇದು ಪೂರ್ತಿ ಎಂಟ್ರೆನ್ಸ್ನಲ್ಲಿ ಬರೋದಿದು. ಆದರೆ ನಮಗಿದು ಸಿಕ್ಕಿರಲಿಲ್ಲ, ನಾವು ಇದನ್ನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ನಾವು ಬಸ್ನಲ್ಲಿ ಹೋಗಬೇಕಾದ್ರೆ ಇದನ್ನು ನೋಡಿದ್ವಿ. ಆಮೇಲೆ ಬಂದು ರೆಡಿಯಾಗಿ ನೋಡಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ರೆಡಿಯಾಗಿ. ಸ್ವಲ್ಪ ಫೋಟೋ ಗಿಟೋ ಹೊಡ್ಕೊಳ್ಳೋಣ ಅಂತ ಹೇಳಿ. ನೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವರ್ಗಕ್ಕೆ ಏನೋ ಬಂದಿದ್ದೀವೇನೋ ನಾವಿಲ್ಲಿ ಅನ್ನೋ ಫೀಲಿಂಗ್ನ ಆ ದೇವಾಲಯ ಕೊಡುತ್ತೆ ನಮ್ಗೆ. ತುಂಬ ಚೆನ್ನಾಗಿತ್ತು. ತುಂಬ ತಿಮ್ಮಪ್ಪ ನಮ್ಮನ್ನು ಆರಾಮಾಗಿ ಕರ್ಕೊಂಡು ಆರಾಮಾಗಿ ವಾಪಸ್ಸು ಕಳಿಸ್ಕೊಟ್ಟ. ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ, ಯಾವುದಕ್ಕೂ ತೊಂದರೆ ಆಗಿಲ್ಲ. ನೀರಿಗಾಗಿರ್ಬೋದು, ಊಟಕ್ಕಾಗಿರ್ಬೋದು, ಏನೇನೂ ಕೂಡ ಅಲ್ಲಿ ನಮಗೆ ತೊಂದರೆ ಆಗಲಿಲ್ಲ. ಅಂತೂ ಇಂತೂ ಫಸ್ಟ್ ಟ್ರಿಪ್ ತುಂಬ ಚೆನ್ನಾಗಾಯ್ತು ನಮ್ಮದು. ಏನೂ ಅವಘಡ ಏನೂ ಆಗಲಿಲ್ಲ. ತುಂಬ ಖುಷಿಯಿಂದ ಹೋದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಸಾನ್ವಿನೂ ಎಂಜಾಯ್ ಮಾಡಿದ್ಲು. ಆಮೇಲೆ ನಾವು ಊರ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ.